ಈ ಬೇಸಿಗೆ ಬಿಸಿಲಿಗೆ ದೇಹಕ್ಕೆ ತಂಪು ತುಂಬಾನೇ ರುಚಿಯಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾನೇ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಬೇಲದ ಹಣ್ಣಿನ ಜ್ಯೂಸು ಹೇಗ್ ಮಾಡೋದು ಅಂತ ನೋಡೋಣವಾ? ಮೊದಲು ಚೆನ್ನಾಗಿ ಮಾಗಿರುವಂತ 3 ಬೇಲದ ಹಣ್ಣನ್ನು ತಗೊಂಡಿದ್ದೀನಿ. ಹಣ್ಣಂತೂ ತುಂಬಾ ಚೆನ್ನಾಗಿ ಮಾಗಿದೆ. ಒಳ್ಳೆ ಘಮ ಬರ್ತಾ ಇದೆ. ಹಾಗೆ ಬೇಲದ ಹಣ್ಣಿನ ಹೆಲ್ತ್ ಬೆನಿಫಿಟ್ಸ್‌ನ ಕೂಡ ತಿಳ್ಕೊಳ್ಳೋಣ. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಡೈಜೆಷನ್‌ಗೆ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ. ಮಕ್ಕಳಲ್ಲಿ ಇಮ್ಯುನಿಟಿ ಬೂಸ್ಟ್ ಹೆಚ್ಚಿಸುತ್ತೆ. ಕಿಡ್ನಿ ಪ್ರಾಬ್ಲಮ್ ಇದ್ರು ಅಂದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿದೆ. ಬೇಸಿಗೆಗಂತೂ ಉಷ್ಣ ಕಡಿಮೆ ಮಾಡುತ್ತೆ. ಲಿವರ್‌ಗೆ ತುಂಬಾ ಒಳ್ಳೇದು, ಹಾರ್ಟ್‌ಗೆ ತುಂಬಾ ಒಳ್ಳೇದು, ಸ್ಟಮಕ್ ಇನ್ಫೆಕ್ಷನ್‌ನ ತಡೆಗಟ್ಟುತ್ತೆ, ಕೊಲೆಸ್ಟ್ರಾಲ್‌ಗೆ ತುಂಬಾ ಒಳ್ಳೇದು. ಈಗ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಹಣ್ಣಿನ ತಿರುಳನ್ನೆಲ್ಲ ಸೆಪರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್‌ಗೆ ಹಾಕೊಂಡು 1/4 ಕಪ್ ಅಷ್ಟು ಬೆಲ್ಲದ ಪುಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಹಾಗೆ ಐಸ್ ಕ್ಯೂಬು, 1 ಗ್ಲಾಸ್ ಅಷ್ಟು ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಬೇಲದ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ. ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ. ಸಾಧ್ಯ ಆಯಿತು ಅಂದ್ರೆ ಪ್ರತಿದಿನ ಈ ಹಣ್ಣನ್ನ ಸೇವನೆ ಮಾಡಿ. ಆಗ್ಲಿಲ್ಲ ಅಂದ್ರೆ ವಾರಕ್ಕೆ ಒಂದ್ಸಾರಿ ಅಂತೂ ಮಿಸ್ ಮಾಡಲೇಬೇಡಿ. ಈ ಹಣ್ಣಿನ ಬಗ್ಗೆ ಒಂದು ವಿಡಿಯೋದಲ್ಲಂತೂ ಹೇಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸಂಜೀವಿನಿ ಅಂತಾನೆ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.